ಒಂದು 3 ಸ್ಪೂನ್ಸು 4 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಲಿವ್ ಆಯಿಲ್ ಅಂದು ಸ್ಟವ್ ಆನ್ ಮಾಡೋಣ. ಈಗ ಎಣ್ಣೆ ಸ್ವಲ್ಪ ಕಾಯಿಲೆ ಮೀಡಿಯಮ್ ಹೀಟಿಗೆ ಇಟ್ಟಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಮೇಲೆ ಜೀರಿಗೆ ಹಾಕಿದ್ರೆ ಅಷ್ಟು ಬೇಗ ಹೊಟ್ಟಲ್ಲ ಅದು, ಅದರಿಂದ ಅದರ ಮೇಲೆ ಹಾಕ್ಬಿಡಿ, ಇಲ್ಲಾಂದರೆ ಎಲ್ಲ ಕಡೆ ಸ್ಪ್ಲಾಶ್ ಆಗುತ್ತೆ. ಸೊ ಅದು ಮಸ್ಟರ್ಡ್ ಸೀಡ್ಸು, ಜೀರಾ ಅಂದರೆ ಕುಮೀನ್ ಸೀಡ್ಸು, ಅದು ಸ್ವಲ್ಪ ಸ್ಪ್ಲಾಶ್ ಆಗಿದಾಗ ಇದು ಹಾಕಬೇಕು, ಚನ್ನ ದಾಲು ಮತ್ತು ಉರ್ದ್ ದಾಲು. ಅದು ಸ್ವಲ್ಪನೇ ಲೈಟ್ ಕಲರ್ ಬಂದಾಗ ಇದನ್ನು ಹಾಕೋಣ, ಯಾಕಂದರೆ ಇದ್ರ ಜೊತೆಲಿ ಮತ್ತೆ ಫ್ರೈ ಆಗುತ್ತೆ ಅದು ಪೀನಟ್ಸ್ ಜೊತೆಲಿ. ಆಮೇಲೆ ಗ್ರೀನ್ ಚಿಲ್ಲಿ. ಈಗ ಉರ್ದ್ ದಾಲು, ಸ್ವಲ್ಪ ಹೊತ್ತಾಯಿತು, 1 ಮಿನಿಟು ಅಷ್ಟು ಸಾಕು, ಇದ್ರ ಜೊತೆಲಿ ಫ್ರೈ ಆಗುತ್ತೆ. ಅದೇ ಕರ್ಬೇವಿನ ಸೊಪ್ಪು ಹಾಕ್ಬೋದು. ಕರಿ ಲೀವ್ಸು, ಡ್ರೈಯೋ ಹಾಕ್ತಾಯಿದ್ದೀನಿ, ಫ್ರೆಶೋ ಹಾಕ್ತಾಯಿದ್ದೀನಿ. ಈ ಥರ ಫುಲ್ಲಿ ರೋಸ್ಟ್ ಆದಮೇಲೆ ಈ ಥರ ಓಪನ್ ಆಗುತ್ತೆ, ಕ್ರ್ಯಾಕ್ ಥರ ಆಗುತ್ತೆ, ಅವಾಗ ಆಗಿದೆ ಅಂತ ನೋಡಿ. ಈ ಥರ ಕ್ರ್ಯಾಕ್ಸ್ ಆಗುತ್ತೆ. ಇವಾಗ ಟರ್ಮರಿಕ್ಕು ಮತ್ತು ಇಂಗು, ಗ್ರೀನ್ ಚಿಲ್ಲಿ, ಸಾಲ್ಟು, ಬೇಕು ಅಂದರೆ ಆಮೇಲೆ ಹಾಕ್ಬೋದು. ಮತ್ತೆ ತುಂಬ ಲೋ ಮಾಡಬೇಕು ಇವಾಗ ಹೀಟ್ನ, ನನ್ನ ಬೇಳೆ ಎಲ್ಲ ಸೀದು ಹೋಗ್ಬಾರ್ದು ಅಂತ. ಇವಾಗ ಇದು 1 ಮಿನಿಟ್ ಆಯಿತು ಗ್ರೀನ್ ಚಿಲ್ಲಿ ಆದಮೇಲೆ. ಒಟ್ಟಾರೆ ಮಿನಿಟ್ಟು ಆಫ್ ಮಾಡಬೇಕು, ಅಂದರೆ ಇನ್ನು ದಾಲೆಲ್ಲ ಸೀದೋಗ್ಬಾರ್ದು, ಪೀನಟ್ಸು ಸೀದೋಗ್ಬಾರ್ದು, ದಾಲೆ ಮೇಲೆ ಸೀದೋಗೋದು. ಸೊ ಇವಾಗ ಆಫ್ ಮಾಡಬೇಕು. ಇವಾಗ ಲೈಮ್ ಜ್ಯೂಸು, ಕೋಕೋನಟ್ಟು, ಸಿಲಿಂಡ್ರು ಇದಿಷ್ಟು ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ರೈಸಿಗೆ ಮಿಕ್ಸ್ ಮಾಡಬೇಕು.
ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಶೇರು ಮಾಡಿ. ಎಲ್ಲ ಇವಾಗ ಬಿಡಿ ಬಿಡಿ ಮಾಡ್ಕೋಬೇಕು. ಕೈ ತೊಳ್ಕೊಂಡು ಬಂದು ಕೈಯಲ್ಲೇ ಮಾಡ್ತೇನೆ. ಕೈ ವಾಶ್ ಮಾಡ್ಕೊಂಬಂದು ಕೈ ವಾಶ್ ಆಯಿತು. ಈಗ ನಮಗೆ ಇದನ್ನೆಲ್ಲ ಎಲ್ಲ ಬಿಡಿ ಬಿಡಿ ಆಯಿತು. ಈಗ ಇದನ್ನು ಹಾಕ್ಕೋಬೇಕು ಮಿಕ್ಸ್ ಮಾಡೋಕ್ಕೆ. ಎಷ್ಟು ಬೇಕೋ ಅಷ್ಟು ನೋಡ್ಕೊಬಿಟ್ಟು ಹಾಕ್ಕೋಬೋದು. ಸಬ್ಸ್ಕ್ರೈಬ್ ಮಾಡಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಂತ ಸ್ಪೂನಲ್ಲಿ ಬೇಗ ಸ್ಪ್ಯಾಚುಲರಲ್ಲಿ ಮಾಡ್ಬೋದು. ಬಟ್ ಹ್ಯಾಂಡ್ ಮನೆಗೆ ತಾನೆ, ಸೊ ಹ್ಯಾಂಡಲ್ಲಿ ಮಾಡ್ಬೋದು. ರೆಡಿ ಆಗಿದೆ ನೋಡಿ, ಎಂಜಾಯ್ ಮಾಡಿ. ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬಾಯ್ 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 ಬಾಯ್.